ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನಗೌಡ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂದರೆ ಟುಡೇ ಇಸ್ ಅ ವ್ಯಾಲೆಂಟೈನ್ಸ್ ಡೇ. ನಮ್ಮ ವ್ಯಾಲೆಂಟೈನ್ ಡೇ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಬಟ್ ವಿ ನಾಟ್ ಸೆಲೆಬ್ರೇಟೆಡ್. ವ್ಯಾಲೆಂಟೈನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಇವತ್ತಿನ ಡೇ ನಮ್ದು ಹೇಗಿರುತ್ತೆ ಅಂತ ನೀವು ನೋಡಿ ಖುಷಿಪಡಿ. A few moments later. ಗೈಸ್, ನಾವು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ. ಮೋಹಿತ್ ಬಂದಿಲ್ಲ ಇನ್ನು. ಗೈಸ್, ಇವಾಗ ಫೋನ್ ಮಾಡಿದ್ದ. ನಾನು ಫೋನ್ ಮಾಡಿದಾಗ ಇವತ್ತು 9:30 ಹೋಗ್ಬಿಡೋಣ ಅಂತ ಅಂದ. ಇನ್ನು 9:30 ಹೋಗೋಣ ಅಂದರೆ 10 ಗಂಟೆ ಆದರೂ ರೆಡಿ ಆಗಿಲ್ಲ ಪುಣ್ಯ. ನಾನು ಇವಾಗ ಬರ್ತಾನೆ 10 ಗಂಟೆಗೆ ಅಷ್ಟು ಟೈಮ್ ಕರೆಕ್ಟಾಗಿ ಇವಾಗ. ಗೈಸ್, ನಿಮ್ಮ ವ್ಯಾಲೆಂಟೈನ್ಸ್ ಡೇಗೆ ಏನೇನು ಮಾಡಿದ್ರಿ ಅಂತ ಒಂದೊಂದು ಕಮೆಂಟ್ಸ್ ಹಾಕಬೇಕಾಯ್ತಾ ನೀವು? ನಾನು ತಿಳ್ಕೊತಿದ್ದೀನಿ ಇವಾಗ ವ್ಯಾಲೆಂಟೈನ್ಸ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಓಕೆನಾ? ಗೈಸ್, ಹುಡುಗ ಅಂತೂ ಏನು ನಿಧಾನಕ್ಕೆ ಬರ್ತದೆ, ನಡ್ಕೊಂಡು ಬರ್ತಾನೆ. ಗೈಸ್, ಗಾಡಿ ತಳ್ಕೊಬರ್ತಾನೆ ನಾವು ಮೋಸ್ಟ್ಲಿ. ನೋಡಿ ಗೈಸ್, ನಾನೊಂಥರ ಲೂಸ್ ಥರ ಆ ಕಡೆಯಿಂದ ಈ ಕಡೆ ಫೋನ್ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀನಿ. ಏನು ನಿಧಾನಕ್ಕೆ ಬರ್ತವನೇ ಗೊತ್ತಾ ಗೈಸ್? ನೋಡಿ ಅಲ್ಲಿ ಬರ್ತವನ ಅಲ್ಲಿ. ಹಾಯ್. A few minutes later. ಗೈಸ್, ನೋಡಿ ನಾವ್ ಎಲ್ಲಿಗೆ ಬಂದಿದೀವಿ ಅಂತ. ಇವತ್ತು ಟೆಂಪಲ್ಗೆ ಬಂದಿದೀವಿ. ಗೈಸ್, ಏನ್ ಸ್ಪೆಷಲ್ ಅಂತ ಅಲ್ಲ, ನಾವು ಶನಿವಾರ ಟೆಂಪಲ್ಗೆ ಬರ್ತಾ ಇರ್ತೀವಿ ವಾರನೂ ಅಲ್ವಾ ಮೊಯ್ದಾ? Six and a half hours later. ನೋಡಿ ಮೊಯ್ದಾ ಒಳಗ್ ಹೋಗ್ಬಿಟ್ಟು ಫುಲ್ಲು ಇದಾಗ್ಬಿಟ್ಟವನೆ. ಬೆಳ್ಳು ಕಾಣಿಸ್ತಿದ್ಯಾ? ನೋಡಿ, ಅವಳಿಗೆ ಅರ್ಥಾಗಲ್ಲ. ನಮ್ ವ್ಯಾಲೆಂಟೈನ್ಸ್ ಡೇ ಏನಿಲ್ಲ ಬ್ರೋ, ಬರೀ ಸ್ಯಾಟರ್ಡೆ ಅಲ್ವಾ ನಮ್ದು. ಸ್ಯಾಟರ್ಡೇಗೋಸ್ಕರ ಟೆಂಪಲ್ ಇಲ್ಲ ಅಂದಿದ್ರೆ ಬರ್ತಾ ಇರ್ಲಿಲ್ಲ. ವ್ಯಾಲೆಂಟೈನ್ಸ್ ಡೇ ಅಂದಿದ್ರೆ ಏನೂ ಮಾಡ್ತಿರ್ಲಿಲ್ಲ. ಸೊ ಹೇಳೋಣ ಮಾಡ್ಕೊಡ್ತಾರೆ. ಅದನ್ನ ಮಧ್ಯಾಹ್ನ ಊಟ ನೋಡಿ ಗೈಸ್, ಇದು ಎಲ್ಲಿರೋದು ಅಂತ ಕೇಳಬೇಡಿ. ನೀವು ಇಲ್ಲೇ ಇದ್ರೆ ಹಾಸನಲ್ಲಿ ಬನ್ನಿ. ನೋಡಿ, ಈ ಕಡೆ ರೈಲ್ವೆ ಸ್ಟೇಷನ್ ಆಪೋಸಿಟ್ ಇದೆಯಲ್ಲ, ಇದೇ ಟೆಂಪಲ್ಲು. ಫಸ್ಟ್ ನಾವು ಮಾರ್ಕೆಟ್ ಒಳಗಿರೋ ಟೆಂಪಲ್ಗೆ ಹೋಗ್ತಿದ್ವಿ. ಅಲ್ಲಿ ಸ್ವಲ್ಪ ರಶ್ ಇರುತ್ತೆ ಗೈಸ್. ಈ ಟೈಮಲ್ಲಿ ಸಖತ್ ರಶ್ ಇರ್ತಾರೆ 12 ಗಂಟೆವರೆಗೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬರ್ತೀವಿ. ಸ್ವಲ್ಪ ಕಮ್ಮಿ ಇರ್ತಾರೆ ರಶ್. ದೊಡ್ಡ ಗೈಸ್ ಟ್ರೈನ್ ನಿಂತಿದೆ ನೋಡಿ ಅಲ್ಲಿ. ಗೈಸ್, ನಮ್ಮ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇದೆ ನೋಡಿ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ನಮ್ಗೆ ಇದೆ ಬ್ರೋ. ಗೈಸ್, ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ಫುಲ್ಲು ಎಲ್ಲಾ ಕಡೆ ಹುಡುಗ ಗೈಸ್, ನಾವ್ ಈ ಕಡೆ ಅಲ್ಲಿ ಹೋಗ್ಬೇಕಂತ ಪಾರ್ಕಲ್ಲಿ ನೋಡಿ ತೋರಿಸ್ತೀವಿ. ಒಸಿ ಜನ ಹುಡುಗ ಹುಡುಗಿ ಇಲ್ಲ ನಿಜವಾಗ್ಲೂ. ಏನ್ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ಅದೇನಾದ್ರು ಸ್ಪೆಷಲ್ ಆಗಿರುತ್ತಾ? ನನ್ನ ಬರ್ತಡೆಗೆ ಗಿಫ್ಟ್ ಕೊಡ್ಸಲ್ಲ. ಬ್ರೋ, ಇದು ರಿಯಾಲಿಟಿ. ನಾನು ಅವಳಿಗೆ ಬರ್ತಡೇ ಗಿಫ್ಟೇ ಕೊಡ್ಸಲ್ಲ, ಸೆಲೆಬ್ರೇಟ್ ಮಾಡಲ್ಲ. ಲವ್ ಮಾಡೋರೆಲ್ಲ ಬರ್ತಡೇ ಮಾಡಲ್ಲ ಅಂತ ಹೇಳ್ಬಿಡ. ಇಲ್ಲ ನಮ್ ಲವ್ ಮಾಡೋರು ಮಾಡ್ತಾರೆ. ನಾನು ಹೇಳ್ತಿಲ್ವಾ? ನೀನ್ ಮಾಡಲ್ಲ ಅಂತ ಹೇಳಿ ಒಪ್ಕೊಂಡ್. ಏನ್ ಮಾಡ್ಕೊಡ್ತೀಯ ಮಧ್ಯಾಹ್ನ ಸ್ಪೆಷಲ್? ನಾನ್ ಎಂತ ಮಾಡ್ಕೊಡೋದು, ನೀನ್ ಎಂತ ಮಾಡ್ಕೊಡ್ತೀಯ ನಂಗೆ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಾದ್ರು ಮಾಡ್ಕೊಡು. ಸ್ಪೆಷಲ್ ಏನಾದ್ರು ಮಾಡ್ಕೊಡು ನನ್ಗೆ. ಚೀಟಿಂಗ್ ಅವನು ಏನೋ ಮಾಡ್ಕೊಡೋದಂತೆ, ನಾನ್ ಮಾಡ್ಕೊಡ್ತೀನಿ. ಗೈಸ್, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ಬೇಡವಾ ಗೈಸ್? ಅದೇ ನೀನು ಏನು ಮಾಡ್ಕೊಡ್ಬಾರ್ದ ಮೋಹಿತ? ನೀನು ಏನ್ ಮಾಡ್ಕೊಡ್ಬೇಕಪ್ಪ? ಮಾಡ್ಕೊಡು ನೀನು ನಿನ್ ಕೈಯಾರೆ ಮಾಡ್ಕೊಬ. ಕೈಯಾರೆ ನನಗೆ ಮಾಡಕ್ಕೆ ಬರಲ್ಲ, ತಲೆಗೆ ಎತ್ಸ್ಕೊಬೇಡ. ಇಲ್ಲ, ಸಿಂಗಲ್ಸ್ ನೋಡಿ. ಎಲ್ಲ ಕಡೆ ಹುಡುಗಿರು ಹಿಂಗ್ ನಾರ್ಮಲ್ ತೋರ್ಸಲ್ಲ, ಹಂಗೆ ನೋಡ್ಕೊಳ್ಳಿ, ನೀವೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಏನು ಮಾತಾಡಕ್ಕಿರಲ್ಲ, ಕಾಣಿಸ್ತಾ ಪಾಯಿಂಟ್ ಕಾಣಿಸುತ್ತೆ ಅನ್ಸುತ್ತೆ ನೋಡಿ. ಈ ಪಾರ್ಕಲ್ಲಿ ಫುಲ್ ತುಂಬೋಗಿದ್ರು ಅವಾಗ್ಲೇ. ಇಲ್ಲ ಇವರು ಸಿಂಗಲ್ಸ್. ಅವಾಗ ನೋಡ್ಬೇಕಿತ್ತು, ಒಸಿ ಜನ ಇರಲಿಲ್ಲ. ಇಲ್ಲ ಒಂದು ಬ್ಯಾಚ್ ಇದೆ, ಫುಲ್ ಒಂದು ಬ್ಯಾಚ್ ಇದೆ ಕೈಸಿದೆ. ಈ ಕಡೆ ತೋರಿಸಿದ್ರೆ ತಿಕ್ಕಾವರ್ಕ ಬಿಡ್ತಾರೆ. ಒಂದು ಬ್ಯಾಚ್ ಕೂತೈತೆ ಒಳಗಡೆ ನೋಡಿ. ನಮ್ಮ ಥರ ವ್ಯಾಲೆಂಟೈನ್ಸ್ ಡೇ ಇರಲ್ಲ, ಏನು ಇರಲ್ಲ ಅಂದರೆ ಇವಾಗ ಯೆಲ್ಲೋ ಕಲರ್ ಭೀಮಾ ಇದರಿಂದ ಕೆಲಸ ಮಾಡ್ಬೇಕಷ್ಟೇ. ಅದನ್ನ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ಏನಿಲ್ಲ ಗೈಸ್, ನನಗೆ ವ್ಯಾಲೆಂಟೈನ್ಸ್ ಡೇ ಎಲ್ಲ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಬರ್ಡೇ ಮಾಡಲ್ಲ, ಅದು ನಂಗೆ ಸ್ವಲ್ಪ ಸಿಟ್ಟು. ಬಿಕಾಸ್ ನಾನು ಬರ್ಡೇ ಕೂಡ ಮಾಡಲ್ಲ. ನನಗೆ ವ್ಯಾಲೆಂಟೈನ್ಸ್
ಇಲ್ಲ ಈ ಸಲ ಮಾಡ್ತೀನಿ ಬಿಡೆ. ನನ್ ಈ ಸಲ ಬರ್ಡೇ ಕೂಡ ಮಾಡ್ತೀನಿ. ಮಾಡಲ್ಲ ವಿಶ್ ಗೈಸ್ ಒಂದ್ಸಲ ವಿಶ್ ಕೂಡ ಮಾಡಿರ್ಲಿಲ್ಲ ನನ್ ಬರ್ಡೇಗೆ. ನೋಡೋಣ. ಗಿಫ್ಟ್ ಎಲ್ಲ ಕೊಡೋದ್ ಬೇಡ, ಒಂದ್ ವಿಶ್ ಮಾಡ್ಬಾರ್ದ? ಒಂದ್ 12 ಗಂಟೆಗೆ ವಿಶ್ ಮಾಡಿದ್ರೆ ಒಂದ್ ಗಿಫ್ಟ್ ಕೊಡೋದೇ ಬೇಡ. ಅಷ್ಟು 10:30 ಆಯ್ತು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ತಿಂಡಿ ತಿಂದಿಲ್ಲಮ್ಮ. ನೀನ್ ತಿಂಡಿ ತಿನ್ನ, ನಮ್ಮ ಮನೇಲಿ ತಿಂಡಿ ಮಾಡಿಲ್ಲ ಇವತ್ತು. ಬಿಸಿಬೇಳೆ ಬಾತ್ ತಿನ್ನ. ಬೇಡ ಬೇಡ, ನಮ್ಮ ಮನೇಲೆ ಹೋಗ್ತದೆ. ಸೊ ಇವಾಗ ಮತ್ತೆ ರೆಡಿ ಆಗ್ಬೇಕು, ಬನ್ನಿ. ಗೈಸ್ ನೋಡಿ, ಜೀವ ಮಾಟಿಗೆ ಇವನಿಗೆ ಹೋಗ್ಬೇಕು. ಬಿಸಿಬೇಳೆ ಬಾತ್ ಇಷ್ಟ, ನನಗೆ ಬಿಸಿಬೇಳೆ ಬಾತ್ ಆಗಲ್ಲ. ಬಿಕಾಸ್ ಯಾಕೆಂದ್ರೆ ಅನ್ನ ಸಾಂಬಾರ್ನ ಕಲ್ಸಿರ್ತಾರೆ, ನಾನೇ ಕಲ್ಸ್ಕೊಂಡು ತಿಂದ್ರೆ ಬೇಡ ಅಂತ ಅಲ್ವಾ ಆಯ್ತಾ. A few moments later. ನೋಡಿ ಇಲ್ಲಿ ಫುಲ್ಲು ಕೆಲ್ಸಕ್ಕೆ ಹೋಗಿ ಯಾವ ರೇಂಜಿಗೆ ರೆಡಿ ಆಗೋಣ. ಗೈಸ್ ಇವಾಗ ನೋಡಿ ವ್ಯಾಲೆಂಟೈನ್ಸ್ ಸ್ಪೆಷಲ್ ಹಾಂ, ಡ್ರೆಸ್ಸು, ಸ್ಪೆಷಲ್ ಡ್ರೆಸ್ ನಾನು ಕೊಡ್ಸಿರೋದು. ಗೈಸ್ ನೋಡಿ ಗೈಸ್, ಮೈ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಗಿಫ್ಟ್ ಫ್ರಮ್ ಮೈ ವ್ಯಾಲೆಂಟೈನ್. ಇವಾಗ ಗೈಸ್ ನಾನು ಕೊಡ್ಸಿಲ್ಲ ಗೈಸ್, ಸುಮ್ಮನೆ ಹೇಳ್ತವನೆ ಬಿಡು. ಅದನ್ನ ಯಾಕೆ ಹಾಕತಿ? ಗುಂಬಿನ ಹಾಕಬೇಕಾ? ಅದ್ರ ಮೇಲೆ ಜಾಕೆಟ್ ಹಾಕೋಯ್ತೀನಿ. ಗುಂಬಿ ಹಾಕೊಳ್ಳಿಲ್ಲ ಅಂದ್ರೆ ಜಾಕೆಟ್ ಒಳಗೆ ಮುಚ್ಚೋಗುತ್ತೆ ತಾನೆ. ಹೆಂಗ್ ಕಾಣಿಸ್ತು ನೋಡಿ ಗೈಸ್. ಗೈಸ್ ಬೀಳ್ತಿದ್ದೆ ಇವಾಗ ನಾನು. ಗೈಸ್ ನೋಡಿ ಹೋಗೋದು ಜಾಕೆಟ್ ಹಾಕೋ. ಸೊ ಗೈಸ್ ದಿಸ್ ಈಸ್ ಅವರ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಸೊ ನೋಡಿ ಏನೂ ಇಲ್ಲ, ಜಗತ್ತಲ್ಲಿ ದುಡಿಬೇಕು, ಕೆಲಸ ಮಾಡಬೇಕು. ದುಡ್ಡಿದ್ದವ್ರು ಶೋಕಿ ಮಾಡ್ತಾರೆ, ವ್ಯಾಲೆಂಟೈನ್ಸ್ ಡೇ ಮಾಡ್ತಾರೆ ಅಷ್ಟೇ. ಐ ಲೈಕ್ ದಿಸ್ ಜಾಕೆಟ್ ನೋಡಿ, ಯಾಕೆಂದ್ರೆ ಇದ್ರ ಮೇಲೆ SM ಅಂತೆ. SM ಅಲ್ಲ, MS. ಗೈಸ್ ದಿಸ್ ಇಸ್ ನಾಟ್ MS. ಸುಮ್ಮನೆ ಗೈಸ್, ಇದು ನಾನು ಸಿಗೋಕ್ಕಿಂತ ಮುಂಚೆ ತಗೊಂಡಿರೋ ಜಾಕೆಟ್ ಅವನು. ಬಿಕಾಸ್ ಐ ಲೈಕ್ ದಿಸ್ ಜಾಕೆಟ್. ಆದ್ರೂ 3 ವರ್ಷ ಆಯ್ತು, ಬಾಳ್ಕೆ ಬಂದೈತೆ ಜಾಕೆಟ್. ನಾನಿದ್ದೀನೋ ಅದಕ್ಕೆ. ಸೊ ಇದು ನೋಡಿ, ಹಿಂಗೆ ಹಾಕೋ ಹೋದ್ರೆ ಅಜೀಬಾ ಕಾಣುತ್ತೇನೆ, ಅದಕ್ಕೋಸ್ಕರ ಈ ಜಾಕೆಟ್ ಮೇಲೆ ಹಾಕೋ ಹೋಗೋದು. ಗೈಸ್ ವಿ ಆರ್ ಗೋಯಿಂಗ್ ಗೈಸ್. ನಮ್ಮನೆ ಹತ್ರ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವಳು ಮನೆಗೆ ಹೋಗ್ತಾಳೆ. ಇವತ್ತು ಏನಾದರೂ ಆಗಲಿ ಫೋನ್ ಹಿಡ್ಕೊಂಡು ಹಾಕ್ತೀನಿ. ಹತ್ಬಿಟ್ಟೆ. ಐ ಡಿಡ್ ಇಟ್ ಡೂಡ್, ಐ ಡಿಡ್ ಇಟ್. ಮೋಯ್ತೆ ನೀನೇ ಕೈಯಾರೆ ನೋಡು. ಹಂಗೆ ಇಟ್ಕೊಬಿಡ, 0.5 ಹೋಗ್ತಾಗ ಇಟ್ರೊಳಗೆ ಇಟ್ಕೊಂಡಿದ್ದೆ ನೀನು. ಗೈಸ್ ಇವನಿಗೆ ಮಾತ್ರ ನಾನು ಅಡ್ಗೆ ಮಾಡ್ಕೊಡ್ಬೇಕಂತೆ, ಇವನ್ ಮಾತ್ರ ನಂಗೆ ಏನು ಮಾಡ್ಕೊಡಲ್ವಂತೆ. ಏನ್ ಮಾಡ್ಕೊಡ್ಬೇಕೆ, ನನ್ ಪ್ರೀತಿ ನಾನು ಏನು ಮಾಡ್ಕೊಡಲ್ಲ. ಸೊ ನೋಡುವ, ಮಧ್ಯಾಹ್ನ ಏನಾರ ಮಾಡ್ಕೊಡ್ತಾಳೆ ಸ್ಪೆಷಲ್. ಮಾಡ್ಕೊಡ್ಬೇಕು ಅಷ್ಟೇ, ಮಾಡ್ಕೊಡಲ್ಲ ನಾನು. ಮಾಡ್ಕೊಡ್ಬೇಕು. ಮಾಡ್ಕೊಡಲ್ಲ. ಮೊಮೋಸ್ ಮಾಡ್ಕೊಡು. ಮೊಮೋಸ್ ಇವತ್ತು ಚಿಕನ್ ಮೊಮೋಸ್ ತಿನ್ನಂಗಿಲ್ಲ. ನಾನು ಮಾಡ್ಕೊಡಲ್ಲ. ಇವತ್ತೇನಾದ್ರು ಸ್ಪೆಷಲ್ ಮಾಡ್ಕೊಡ್ತಾಳೆ, ಬನ್ನಿ ಗೈಸ್ ನೋಡುವ. 3 days later. ಗೈಸ್ ನೋಡಿ, ಮೋಯ್ದನು ಮಾಡ್ಕೊಡು ಅಂದಿಲ್ಲ. ತುಂಬ ದಿನದಿಂದ ಅವನು ಗೋಲ್ಗಪ್ಪ ಮಾಡ್ಕೊಡು ಅಂತ ಕೇಳ್ತಾ ಇದ್ದ. ಸೊ ಇವತ್ತು ಗೋಲ್ಗಪ್ಪನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಅದೇ ಪಾನಿಪುರಿ ಪ್ರಿಪೇರ್ ಮಾಡ್ತೀನಿ ಅಲ್ಲ, ಸೊ ಅದಕ್ಕೋಸ್ಕರ ಪುರಿ ಥರ ಹೋಗ್ತಿದ್ದೀನಿ. ಮನೇಲಿ ಪುರಿ ಪ್ರಿಪೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನನಗೆ, ಸೊ ಅಷ್ಟೊಂದು ಚೆನ್ನಾಗಿ ಪ್ರಿಪೇರ್ ಮಾಡೋಕ್ಕೆ ಬರೋಲ್ಲ ಮನೇಲಿ. ಸೊ ಬೇರೆ ಎಲ್ಲ ಮನೇಲೇ ಪ್ರಿಪೇರ್ ಮಾಡ್ತೀನಿ, ಪುರಿ ಮಾತ್ರ ಆಚೆಯಿಂದ ತರ್ತೀನಿ. ಸೊ ಬನ್ನಿ ಪುರಿ ಎತ್ಕೊಂಡು ಬರೋಣ. ಗೈಸ್ ನೋಡಿ, ಹೋಗಿ ಹೇಳಿದ್ನಲ್ಲ ತರಕ್ಕೆ ಹೋಗ್ತೀನಿ ಅಂತ ಪುರಿ ತಂದೆ. ಗೈಸ್ ಇಷ್ಟು ಪುರಿಗಿನೇ 80 rupees. ಓಕೆ. ಆ್ಯಂಡ್ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಕಟ್ ಮಾಡಿದ್ದೀನಿ, ಫುಲ್ ಚಾಪ್ ಮಾಡ್ಕೋಬೇಕು. ಆ್ಯಂಡ್ ಇದು ಹುಣಸೆ ಹಣ್ಣು ಕೂಡ ನೆನೆ ಹಾಕಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಚಾಪ್ ಮಾಡಿಕೊಂಡು ಈ ಆಲೂಗೆಡ್ಡೆನ ಮತ್ತು ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಮಿಕ್ಕಿದೆಲ್ಲನ ರೆಡಿ ಮಾಡ್ಕೋಬೇಕು. ಫಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೊಡೋದನ್ನೆಲ್ಲ ಪ್ರೊಸೆಸ್ ಮಾಡ್ಕೊಂಬಿಡ್ಬೇಕು. ಕಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತುಂಬ ತರಕಾರಿ ಎಲ್ಲ ಹೆಚ್ಚುತ್ತಿದೆ. ಬಟ್ ಬನ್ನಿ ನನ್ನ ಜೊತೆ ನೀವು ಪಾನಿಪುರಿ ಮಾಡೋದನ್ನ ಕಲ್ತ್ಕೊಳ್ಳಿ, ಗೊತ್ತಾಯ್ತಾ. ನೋಡಿ ಈರುಳ್ಳಿ ಚಾಪ್ ಮಾಡಾಗಿದೆ, ಕ್ಯಾರೆಟು ಆಗಿದೆ, ಈ ಕಡೆ ಹುಣಸೆ ಹಣ್ಣು ಹಾಕಿದ್ದೀನಿ. ಇದು ಏನಂದರೆ ಪಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಚಾಟ್ ಮಸಾಲ. ಆ್ಯಂಡ್ ನೋಡಿ ಕೈಯಲ್ಲೇ ಕುಟ್ಟಿರೋದು ಇದು ಜೀರಿಗೆ ಮತ್ತು ಮೆಣಸಿನ ಪೌಡ್ರು. ನಮ್ಮ ಪುರಿ, ನಮ್ಮ ಆಲೂಗಡ್ಡೆ ಮತ್ತು ಇದು ಬೇಯ್ತಾ ಇದೆ. ಸೊ ಗೈಸ್ ಇದನ್ನೆಲ್ಲ ಫುಲ್ ರೆಡಿ ಮಾಡಿಕೊಂಡು ಪಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗೈಸ್ ಇನ್ನೊಂದು ಏನಂದರೆ ಇವತ್ತು ತೋರಿಸ್ತಾ ಇಲ್ಲ ಏನೇನು ಮಸಾಲೆಗಳು ಹಾಕ್ತೀನಿ ಅಂತ, ಬಿಕಾಸ್ ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಹೋಗಿದೆ, ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಬಿಡಿ ಯಾರು. ಇದು ಪರ್ಸನಲ್ ರೆಸಿಪಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಾನೇ ಯೂಟ್ಯೂಬಲ್ಲೇ ನೋಡಿರೋದು. ಗೈಸ್ ಸಿ ಮೈ ಪಾನಿ ಈಸ್ ರೆಡಿ ಗೈಸ್ ಹೇಳ್ಬಿಟ್ಟೆ. ಗೈಸ್ ಲಿಟ್ರಲಿ ಪಾನಿ ತುಂಬ ಸಕ್ಕತ್ತಾಗಿದೆ, ಪರ್ಫೆಕ್ಟ್ ಟೇಸ್ಟಲ್ಲಿದೆ. ನಾನು ಟ್ರೈ ಮಾಡಾಯಿತು ಒಂದ್ಸಲ. ಸೊ ಇನ್ನು ಆಲೂಗಡ್ಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಗೈಸ್ ಆಲೂಗಡ್ಡೆ ಸ್ಟಫಿಂಗಿಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ, ಬಟ್ ಅದನ್ನು ಎಲ್ಲನೂ ಮಿಕ್ಸ್ ಮಾಡಿ ತೋರಿಸಲ್ಲ. ಈರುಳ್ಳಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆ ಸ್ಟಫಿಂಗ್ ಮತ್ತು ಅದಕ್ಕೆ ಕಡಲೆಕಾಳು, ಉಪ್ಪು, ಖಾರ ಅದೆಲ್ಲ ಹಾಕ್ತೀನಿ. ಸೊ ಮೋಹಿತ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಮುಂದೆ ಕಂಟಿನ್ಯೂ ನೋಡ್ತಾ ಇರಿ.
ಇದಾದ್ಮೇಲೆ ಅವನಿಗೆ ಕೊಡಕ್ಕೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. A few moments later. ನೋಡಿ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀನಿ. ತಡೀರಿ ಗೈಸ್, ನೋಡಿ ಗೈಸ್ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಮೋಹಿತ್ ಬರ್ತಾನೆ, ಪಾನಿಪುರಿ ತಿನ್ಬೇಕು ಇವತ್ತು. ಹಾಂ ಗೈಸ್ ಏನೋ ಚೆನ್ನಾಗಿದೆನೋ. ಹಾಂ ಗೈಸ್ ನೋಡಿ, ನಾನು ವೀಡಿಯೋ ಮಾಡೋದು ನೋಡಿದ್ರೆ ಎಲ್ಲರೂ ನನ್ನನ್ನು ಅದೇನಕ್ಕೆ ಹಂಗೆ ನೋಡ್ತಾರೆ ಅಂತಲೇ ಗೊತ್ತಿಲ್ಲ. ನಮ್ಮ ಮೋಹಿತನ ಇನ್ನೂ ಬಂದೇ ಇಲ್ಲ ಗೈಸ್. ಚಂದ ಬೀಳ್ತಿದೆ ಮುಖದ ಮೇಲೆ. ಪಾನಿಪುರಿ ತುಂಬ ಭಾರ ಆಗಿದೆ ಗೈಸ್. ಇಲ್ಲ ಗೈಸ್ ನೋಡಿ, ಎಷ್ಟು ಮಾತಾಡಿದೆ ನಾನು. 1 ನಿಮಿಷ ಆಯಿತು ಬಂದು, 1.5 ನಿಮಿಷ ಆದ್ರೂ ಇನ್ನೂ ಬಂದಿಲ್ಲ. ನೋಡಿ ಗೈಸ್, 1.5 ನಿಮಿಷ ಆದ್ಮೇಲೆ ಬಂದವ. ನಾನು ಬಂದು ಏನೇ ಅದು ಬ್ಯಾಗ್ ಹಂಗೆ ಇಟ್ಕೊಂಡು ಬಂದಿದ್ಯಾ? ಬೇಡವಾ ನಿಂಗೆ ಗೈಸ್ ನೋಡಿ ಇಲ್ಲಿ ಅದು ಹೆಂಗೆ ಹಿಡ್ಕದೆ ಹಿಂದೆ ತೋರ್ಸು. ಲೇ ಏನೇ ಸೂಟು ಮನೆಗೆ ಓಡೋಯ್ತಾರಲ್ಲ ಹಂಗೆ ತುಂಬ್ಕೊ ಬಂದಿದ್ಯಲ್ಲ ಸಾನ. ಓಡೋಣ ಅಂತ. A few minutes later. ಗೈಸ್ ನೋಡಿ, ಪ್ಲೇಟ್ ಕೊಡು. ಮನೆಗೆ ಬಂದು ನೀನು ಕಾಣಿಸೋದಿಲ್ಲ ಮನೆ. ವ್ಯಾಲೆಂಟೈನ್ಸ್ ಡೇಗೆ ಪಾನಿಪುರಿ ಮಾಡೋಳೆ ಗೈಸ್. ಸ್ವಲ್ಪ ಜೋರಾಗಿ ಮಾತಾಡುವ, ನಿಮ್ಗೆ ಕೇಳಿಸಲ್ಲ. ಗೈಸ್, ದಿಸ್ ಇಸ್ ಮೈ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಫಾರ್ ಹಿಮ್. ಚೂರು ಮಾಡಿದಾಳೆ, ಟೇಸ್ಟ್ ನೋಡುವ. ಟೇಸ್ಟ್ ಏನೇನು ಮಾಡಿದೆ ತೋರ್ಸೆ. ಗೈಸ್, ದಿಸ್ ಇಸ್ ಸ್ಟಫಿಂಗ್. ಆಲೂಗಡ್ಡೆ ಇರಲಿಲ್ಲ ನಮ್ಮಲ್ಲಿ ಜಾಸ್ತಿ. ಕ್ಯಾರೆಟ್. ಹಿಂಗೆ ಶಾಣ ನೀನು. ಹಾಂ ಗೈಸ್, ಪುಣ್ಯ ಮಾಡೋ ನಿಜ ನಾನು ಲವ್ ಮಾಡೋಕ್ಕೆ. ಈರುಳ್ಳಿ, ಬಟಾಣಿ, ನಿಂಬೆಹಣ್ಣು, ಈರುಳ್ಳಿ, ಕ್ಯಾರೆಟು ಇಲ್ಲ ತಗೊಳ್ಬೇಕಾ? ತಗೋಬರ್ಬೇಕು. ನಿನಗೆ ಸುಕ್ಕ ಬೇಕು ಅಂದರೆ ಅಷ್ಟೇ, ಇಲ್ಲಾಂದರೆ ಬೇಡ. ಬಿಡು ಹಂಗೆ ಮಾಡೋಣ, ಆಮೇಲೆ ಬೇಕಾದ್ರೆ ನೋಡೋಣ. ಪುಡಿ ಕಾಣಿಸೋದು ಪುಡಿ. ನೀನು ಮಾಡಿದ ಇಲ್ಲ ಅಂಗಡಿ ತಂದಿದ್ದ? 100 ರೂಪಾಯಿ ಖರ್ಚಾಗಿತ್ತು. ನೀನು ಮಾಡಿದ? 80 ರೂಪಾಯಿ ಪುರಿ ಪ್ಯಾಕೆಟ್. ನೋಡಿ ಗೈಸ್, ಪಾನಿ ಮಾತ್ರ ಸಕ್ಕರೆ. ಹೆಂಗೆ ಸಾನ ನೀನು? ಒಂದು ಟೇಸ್ಟ್ ಮಾಡ್ತೀವಿ ಫಸ್ಟು. ಫುಲ್ ಟೇಸ್ಟ್ ಮಾಡ್ಬೇಕು ನಾನು. ಫಸ್ಟು ಹಾಕಿಲ್ಲ ನೋಡು, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬ್ಲ್ಯಾಕ್ ಕಾಣಿಸ್ತಿದ್ದೀನಾ? ಇಲ್ಲೋ ಬಿಡುಪ್ಪು ನೀನು, ಬ್ಲಾಕ್ ಕಾಣಿಸ್ತಿಲ್ಲ. ನಾನು ಬೆಳ್ಳಗೆ ಕಾಣಿಸ್ಬೇಕಲ್ವಾ ಗೈಸ್, ಅದಕ್ಕೋಸ್ಕರ. ನೋಡೋಣ ಎಷ್ಟು ಮಾಡೋಳೆ. ಫುಲ್ ಟೇಸ್ಟ್ ಮಾಡಬೇಕು. ಬಾಯಲ್ಲಿ ನೀರು ಬರ್ತೈತೆ ಗೈಸ್. ಆಯ್ತಲ್ಲ, ಈರುಳ್ಳಿ ಗೈಸ್ ಸ್ವಲ್ಪ ಜಾಸ್ತಿ. ತಗೋ ಬೇಗ. ಚೆನ್ನಾಗಿದೆ. ಒಂದು ಖಾರ ಇಲ್ಲ, ಸ್ವಲ್ಪ ಇನ್ನೊಂದು ಖಾರ ಬೇಕು. ಖಾರ ಪುಡಿ ತಗೊಂಬೋಗು. ಇನ್ನೊಂದು ಹಾಕೊಳ್ಳಾಯ್ತು. ಚೆನ್ನಾಗಿದೆ. ಪಾನಿ ಟೇಸ್ಟ್ ಮಾಡೋಣ. ಪಾನಿ ಖಾರ ಆಗಿದೆ. ಹೇಳಿದ್ಕ ಪಾನಿ ಹೋಗ್ತೀನಿ ಬಟ್ ಅಂತ ತಿಂದು. ಪಾನಿ ಸ್ವಲ್ಪ ಜಾಸ್ತಿ ಇದ್ರೆ ಖಾರ ಕೊಡುತ್ತೆ ಟೇಸ್ಟ್. ಓಕೆನಾ? ಓಕೆ, ವಿಡಿಯೋ ಆಫ್ ಮಾಡ್ಬಿಟ್ಟು ನೆಮ್ಮದಿಯಿಂದ ತಿನ್ನು. ಸೂಪರ್ ಮಾಡೋಣ. ಖಾರ ನನಗೆ ಹೆವಿ ಬರಬೇಕು. ನನಗೆ ಖಾರ ಇದ್ರೆ ಮಸ್ತಾಗಿರುತ್ತೆ. ತುಂಬ ಖಾರ ಆಗ ನನಗೆ ತಿನ್ನಿಸ್ಲಾಗಲ್ಲ. ಇನ್ನೊಂದು ಪಾನಿ ಇಷ್ಟೇ ಖಾರ ಸಾಕು. ಪಾನಿ ಕುಡ್ದಲ್ಲ ಸಾಕು ತಾನೆ ಅಷ್ಟು ಖಾರ. ಇದು ಸ್ಟಫಿಂಗ್ ತುಂಬ ಖಾರ ಆಗಬಾರ್ದು. ಪಾನಿಪುರಿ ಹಿಂಗೆ ಇರ್ಬೇಕು ಲಿಮಿಟಾಗೇನೆ. ತುಂಬ ಖಾರ ಆದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಮೊದಲೇ ಇದೆ ನನಗೆ. ಮಸ್ತಾಗಿ ತಿಂತೀನಿ, ಮತ್ತೆ ಫುಲ್ ಫೀಡ್ಬ್ಯಾಕ್ ಕೊಡ್ತೀನಿ ಎಷ್ಟು ತಿಂದೆ ಅಂತ ಹೇಳ್ಬಿಟ್ಟು. ಸುಖ ಕೊಡ್ತಾಳಂತ ನೋಡಿ. ಐದು ಪುರಿ ತಿಂದೆ ಗೈಸ್. ಖಾರ ಪುಡಿ, ಉಪ್ಪು ಸೇಮ್ ಎಲ್ಲ ಒಂದೇ ಪ್ರೊಸೆಸ್ಸು. ಅದಕ್ಕೆ ಇದಕ್ಕೆ ಜಾಸ್ತಿ ಖಾರ ಪುಡಿ, ಉಪ್ಪು, ನಿಂಬೆಹಣ್ಣು. ಗೈಸ್, ದಿಸ್ ಈಸ್ ಅ ಚಾಟ್ ಮಸಾಲ. ಎಲ್ಲ ಪಾನಿಪುರಿ ಮಾಡೋರು ಹಾಕ್ತಾರೆ. ಬೇಕಾ ಗೈಸ್ ನಿಮಗೆ?
ಸಕ್ಕತ್ತಾಗಿದೆ. ಆ ಚಾಟ್ ಮೆಣಸಲ್ಲಿ ಹಾಕೊಳ್ಳಲ್ವ, ಆ ಫ್ಲೇವರ್ ಮಸ್ತಾಗಿ ಬರುತ್ತೆ. ಗೋಲ್ಗಪ್ಪಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೆ ಅಲ್ವಾ? ಇಂಗ್ರೀಡಿಯೆಂಟ್ ಅಷ್ಟೇ, ಪಾನಿಗೆ ಚಾಟ್ ಮಸಾಲ ಇಲ್ಲ ಅಂದರೆ ಪಾನಿ ಟೇಸ್ಟೇ ಬರಲ್ಲ. ಇನ್ನೊಂದು ಕೊಡೋದಲ್ಲ ಸುಕ್ಕ. ನೋಡಿ ಗೈಸ್, ನೀನು ತಿನ್ನು ಅಂತ ಒಂದು ಮಾತಾದರೂ ಹೇಳೋದನ್ನ. ಗೈಸ್ ನನ್ನ ಫಸ್ಟ್ ಹೊಟ್ಟೆ ತುಂಬಬೇಕು ನಂದು. ಸಾನಾ ಇಷ್ಟದಂಗ ಕಾಯ್ದೆ ನಾನು ಹಂಗೆ ಕಾಯ್ತಿದ್ದೀನಿ. ಅವಳು ತಿಂದೇ ಬಿಟ್ಲು. One eternity later. ಇದನ್ನ ಕೇಳಿ ಎಲ್ಲ ಅವನೇ ತಿಂದ ಗೈಸ್, ನಾನು 3 ತಿಂದಿದ್ದು. ಗೈಸ್ ಚೆನ್ನಾಗಿತ್ತು ಗೈಸ್, ಹೊಟ್ಟೆ ತುಂಬ ತಿಂದೆ. ಇವಾಗ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡಬೇಕು ಬಿಸಿಬೇಳೆ ಬಾತ್ನ. ಗೈಸ್ ನಾನು 35 ಪುರಿ ತಗೊಂಬಂದಿದ್ದೆ, ಹಾಂ ಅದ್ರಲ್ಲಿ 5 ನಾನು ತಿಂದೆ ಅಂದ್ರೂ 30 ಪುರಿ ತಿಂದಾನೆ. ಇವತ್ತು ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ನಾನು ಅನ್ಕೋತಿದ್ದೆ ಗೋಲ್ಗಪ್ಪ ಹೊಟ್ಟೆ ತುಂಬ ತಿನ್ನಬೇಕು ಅಂತ, ತಿಂದ್ಬಿಟ್ಟೆ. ಆಚೆ ಕಡೆ ಅಂತೂ ಹಿಂಗೆ ತಿಂತಿರ್ಲಿಲ್ಲ ಗೈಸ್ ಅದನ್ನು. ಆಚೆ ಕಡೆ ಆಗಿದ್ರೆ ಏನು 1 ಪ್ಲೇಟು ಜಾಸ್ತಿ, 2 ಪ್ಲೇಟ್ ಮ್ಯಾಕ್ಸ್ ಅಂದರೆ 2 ಪ್ಲೇಟ್. ಮ್ಯಾಕ್ಸ್ ಅಲ್ಲ, ಅದು ಮ್ಯಾಕ್ಸಿಮಮ್. ಅವು ಈಸ್ ಮೈ ಗೋಲ್ಗಪ್ಪ ಟೇಸ್ಟ್. ಸೂಪರ್ ಸಖತ್ತಾಗಿತ್ತಾ? ಸಾಕಾಗಿತ್ತು. ಇದು ಕೊಡು. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡು ನೀನು ನನಗೆ. ಅದೇ ಕೊಡ್ಲಿಲ್ವಾ? 100 ರೂಪಾಯಿ. ಏನು ಕೊಟ್ಟೆ? 100 ರೂಪಾಯಿ. ನಾನು ನಿಂಗೆ ಗೋಲ್ಗಪ್ಪ ಕೊಡಿಸ್ದೆ ತಾನೆ ಮಾಡಿ. ಇನ್ನು ಬಿಸಿಬೇಳೆ ಬಾತ್ ತಿಂದು ಪೀಸ ಮಾಡತ್ತೀನಿ ಅಷ್ಟೇ, ಜೀವನ ಏನಿಲ್ಲ. ಅಲ್ಲ ಗೈಸ್ ನೀವೇ ನೋಡಿ ಗೈಸ್ ನೋಡಿ, ನಾನು ಮಾತ್ರ ಗೋಲ್ಗಪ್ಪ ಮಾಡಿ ತಿನ್ನಿಸ್ಬೇಕಂತೆ, ಅವ್ನು ಮಾತ್ರ ನಾನು ಏನೂ ಕೊಡಿಸ್ಲಿಲ್ಲ. ಇಲ್ಲ ಕೊಡಿಸ್ತೀನಿ. 5 ರೂಪಾಯಿ ಚಾಕ್ಲೇಟು ಬೆಳಗ್ಗೆ 2 ಓರಿಯೋ ಕೊಟ್ಟನಲ್ಲ. ನೀನು ತಿನ್ಕೋ, ಅಲ್ಲೇ ಇದೆ ಬ್ಯಾಗ್ ಒಳಗೆ. ನಂಗೆ ಬೇಡ. ನಂಗೂ ಬೇಡ. ನೀನು ತಿನ್ಕೋ. ನಂಗೆ ಬೇಡ. ಕಣ್ಣು ನೋಡಿ ಗೈಸ್ ಒಂದು. ಕಣ್ಣಲ್ಲಿ ಫೇಸ್ ನೋಡಿ ಅಲ್ಲಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ನಮ್ಮ ವ್ಲಾಗ್ ಏನಾದ್ರು ಚೆನ್ನಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೈಸ್. ನಮ್ಮ ಕಪ್ಪಸ್ ಗೇಮಿಂಗ್ ಚಾನಲ್ ಐಡಿನೂ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಗೈಸ್, ಪೀಸ್.